ಗೌತಮ್ ಅದಾನಿ ಮತ್ತು ಅದಾನಿ ಗುಂಪಿನ ಯಾವುದೇ ಉದ್ಯಮವನ್ನ ಕಂಡ್ರೆ ರಾಹುಲ್ ಗಾಂಧಿಗೆ ಆಗೋದಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ಗೆ ಯಾಕೆ ಇಷ್ಟ ಆಗುತ್ತೆ? ಗೌತಮ್ ಅದಾನಿಯ ವಿರುದ್ಧದ ಹೇಳಿಕೆಗಳು ರಾಜಕೀಯ ವಾಕ್ಚಾತುರ್ಯವೇ ಅಥವಾ ಏನಾದ್ರೂ ಸೈದ್ಧಾಂತಿಕ ಹೋರಾಟದ ಹಿನ್ನೆಲೆ ಇದೆ ಇದಕ್ಕೆ? ಕಾಂಗ್ರೆಸ್ ಸರ್ಕಾರ ಇದ್ದಲ್ಲೆಲ್ಲ ಗೌತಮ್ ಅದಾನಿಯನ್ನ ವಿರೋಧಿಸ್ತಾರ ರಾಹುಲ್ ಗಾಂಧಿ ಅವರ ಮಾತನ್ನ ಅಲ್ಲಿನ ನಾಯಕರು ಕೇಳ್ತಾರೆ. ಪ್ರಿಯ ವೀಕ್ಷಕರೇ, ಫೋಕಸ್ ಪೋಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಕರ್ನಾಟಕದಲ್ಲಿ ನಿನ್ನೆ ಒಂದು ಬೆಳವಣಿಗೆ ನಡೆದಿದೆ. ಆ ಬೆಳವಣಿಗೆ ಏನಂದ್ರೆ, ಗೌತಮ್ ಅದಾನಿ ಉದ್ಯಮಿ ಅದಾನಿ ಗ್ರೂಪ್ನ ಮುಖ್ಯಸ್ಥರಾಗಿರುವಂತಹ ಗೌತಮ್ ಅದಾನಿ ಅವರು ಬೆಂಗಳೂರಿನಲ್ಲಿರುವಂತಹ ಡಿ.ಕೆ. ಶಿವಕುಮಾರ್, ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ತೆರಳಿದ್ದಾರೆ. ತೆರಳಿ ಅಲ್ಲಿ ಮಾತುಕತೆ ನಡೆಸಿ ವಾಪಸ್ ಹೋಗಿದ್ದಾರೆ, ತಮ್ಮ ಊರಿಗೆ ಹೊರಟೋಗಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವೊಂದು ಮಾತುಗಳು ಚರ್ಚೆಗೆ ಬಂದು, ಪ್ರಮುಖವಾಗಿ ಚರ್ಚೆಗೆ ಬಂದಿರುವಂತದ್ದು ಏನಂದ್ರೆ, ರಾಹುಲ್ ಗಾಂಧಿ ಕೇಂದ್ರದಲ್ಲಿ ಒಂದು ಕಡೆ ಗೌತಮ್ ಅದಾನಿಯನ್ನ ಮುಂದಿಟ್ಕೊಂಡು ಬಿಜೆಪಿ ವಿರುದ್ಧ ಸತತವಾಗಿ ವಾಗ್ದಾಳಿ ನಡೆಸ್ತಾ ಇದೆ. ಅಂದ್ರೆ ಆ ಒಂದು ಉದ್ಯಮಕ್ಕೆ ಪರವಾಗಿರುವಂತಹ ಒಂದು ವ್ಯವಸ್ಥೆ NDA ಸರ್ಕಾರದಲ್ಲಿ, ಅಂದ್ರೆ ಮೋದಿ ನೇತೃತ್ವದ ಸರ್ಕಾರದಲ್ಲಿ ಇದೆ ಅನ್ನುವಂತಹ ಮಾತನ್ನ ಅವರು ಪದೇ ಪದೇ ಹೇಳುವ ಮೂಲಕ ರಾಜಕೀಯ ಟೀಕೆಯನ್ನ ಮಾಡ್ತಾ ಇರ್ತಾರೆ. ಇದೇ ವೇಳೆ ಇತ್ತ ಕಡೆ ಕರ್ನಾಟಕ ಒಂದು ಸುರಂಗ ಮಾರ್ಗ ಯೋಜನೆಗೆ ಪೂರಕವಾಗಿರುವಂತಹ ಒಂದು ಬಿಡ್ಡನ್ನ ಸಿದ್ಧಪಡಿಸಿದ್ದು. ಆ ಬಿಡ್ನಲ್ಲಿ ಬಹುತೇಕ ಕಡಿಮೆ ವೆಚ್ಚದ ಬಿಡ್ಡನ್ನ ಗೌತಮ್ ಅದಾನಿ ಗ್ರೂಪ್ ಮಾಡಿದೆ ಅನ್ನುವಂತಹ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಗೌತಮ್ ಅದಾನಿ ಭೇಟಿ ನೀಡಿರುವಂತದ್ದು ಕಾಂಗ್ರೆಸ್ಸಿನ ಸೈದ್ಧಾಂತಿಕ ಹಿನ್ನೆಲೆ ಮತ್ತು ಹೋರಾಟವನ್ನ ಮುನ್ನೆಲೆಗೆ ತಂದಿದೆ. ವೀಕ್ಷಕರೇ, ಗೌತಮ್ ಅದಾನಿ ಬೆಂಗಳೂರಿಗೆ ಬಂದಿರುವಂತದ್ದು ಯಾವುದೋ ಒಂದು ಖಾಸಗಿ, ಅಂದ್ರೆ ಶ್ರೀ ಆಶ್ರಮಕ್ಕೆ ಅವರ ಆ ಒಂದು ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ ತೆರಳುವ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಹೋಗಿ ಅಲ್ಲಿ ಮಾತುಕತೆ ನಡೆಸಿ ಹೋದ್ರು. ಈ ಸಂದರ್ಭದಲ್ಲಿ ರಾಜಕೀಯ ಚರ್ಚೆ ಆರಂಭ ಆಯಿತು. ದೇಶಾದ್ಯಂತ ರಾಹುಲ್ ಗಾಂಧಿ ಪ್ರತಿ ಸಲವೂ ತಮ್ಮ ಒಂದು ರಾಜಕೀಯ ಭಾಷಣಗಳಲ್ಲಾಗಲಿ, ರಾಜಕೀಯ ಹೋರಾಟ ಸಂದರ್ಭಗಳಲ್ಲಾಗಲಿ ಅವರು ಹೇಳುವಂಥದ್ದು ಅದಾನಿ ಮತ್ತು ಅಂಬಾನಿಯನ್ನು ಮುಂದಿಟ್ಕೊಂಡು ಮಾತಾಡುವಂಥದ್ದು. ಅಂದ್ರೆ ಕೇಂದ್ರ ಸರ್ಕಾರ ತನ್ನೆಲ್ಲ ಯೋಜನೆಗಳನ್ನ ಅದಾನಿ ಮತ್ತು ಅಂಬಾನಿಗೆ ಕೊಡ್ತಾ ಇದೆ ಅನ್ನುವಂತಹ ಒಂದು ಆರೋಪಗಳನ್ನ ಪದೇ ಪದೇ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಅವರ ಆರೋಪಗಳು ಕರ್ನಾಟಕ ಸರ್ಕಾರಕ್ಕೆ, ಅಂದ್ರೆ ಕರ್ನಾಟಕದಲ್ಲಿರುವಂತದ್ದು ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಅನ್ವಯ ಆಗಲ್ವಾ ಎನ್ನುವಂತ ಪ್ರಶ್ನೆ ಈಗ ಮುಂದೆ ಬಂದಿದೆ. ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಸಂಜೆ ಕೊಟ್ಟಿದ್ದಾರೆ. ಒಂದು ಸೌಜನ್ಯದ ಭೇಟಿ ಅನ್ನುವಂಥ ಮಾತನ್ನು ಅವರ ಕ್ಷಣದಲ್ಲಿ ಹೇಳಿದ್ರು. ಇದು ಸೌಜನ್ಯದ ಭೇಟಿ ಮಾತ್ರವಾ ಅನ್ನುವಂಥದ್ದು ಈಗ ಜನರ ಪ್ರಶ್ನೆ. ಚೀಫ್ ಮಿನಿಸ್ಟರ್ ಆದ್ಮೇಲೆ ಮೊದಲನೇ ಬಾರಿಗೆ ಅವ್ರಿಗೆ ಬಂದು ಇಲ್ಲಿ ಭೇಟಿ ಮಾಡಬೇಕು. ಇಲ್ಲಿ ಬೇಕಾದಷ್ಟು ಅವರೆಲ್ಲ ವೃತ್ತಿ ಮಾಡ್ತಾ ಇದ್ದಾರೆ. ಸೌಜನ್ಯಕ್ಕೆ ಅವ್ರು ಬಂದಿದ್ರು, ಭೇಟಿ ಮಾಡಿದ್ರೆ ಹೋಗಿದ್ದಾರೆ. ಪ್ರತಿಪಕ್ಷಗಳು ಕೂಡ ಈ ವಿಚಾರದಲ್ಲಿ ತುಂಬಾ ಅದನ್ನೇನು ದೊಡ್ಡದು ಮಾಡಕ್ ಹೋಗಿಲ್ಲ. ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಇದನ್ನ ಬಹಳ ತೇಲಿಬಿಟ್ರು ಅಂದ್ರೆ ಉತ್ತರ ಕೊಟ್ಟರು. ಅವರು ಕೊಟ್ಟಿರೋ ಉತ್ತರ, ಯಾವುದೇ ಉದ್ಯಮಿ ಯಾವುದೇ ರಾಜಕಾರಣಿಯನ್ನ ಭೇಟಿ ಆಗಬಹುದು, ಅಲ್ಲಿ ರಾಜಕೀಯ ಇರೋದಿಲ್ಲ, ಅಲ್ಲಿರುವಂತದ್ದು ಉದ್ಯಮದ ಒಂದು ಒಪ್ಪಂದ ಆಗಿರುತ್ತೆ ಅನ್ನುವಂತಹ ಮಾತನ್ನು ಅವರು ಹೇಳಿದ್ರು. ಒನ್ ಸೈಡ್ ಅದಾನಿ ಈಸ್ ದ ಏಜೆಂಟ್ ಆಫ್ ಬಿಜೆಪಿ, ರಾಹುಲ್ ಗಾಂಧಿ ರೆಗ್ಯುಲರ್ಲಿ ಟೆಲಿಂಗ್. ಅದರ್ ಸೈಡ್ ಇನ್ ಕರ್ನಾಟಕ ಕಾಂಗ್ರೆಸ್ ದೇ ಇನ್ವೈಟೆಡ್ ಫಾರ್ ದ ಬ್ರೇಕ್ಫಾಸ್ಟ್. ವಾಟ್ ಈಸ್ ದಿಸ್? ಈಸ್ ನಾಟ್ ಎ ಏಜೆಂಟ್ ಆಫ್ ಬಿಜೆಪಿ ಆರ್ ಎನಿ ಪೊಲಿಟಿಕಲ್ ಪಾರ್ಟಿ. ಈಸ್ ಎ ಬಿಸ್ನೆಸ್ ಮ್ಯಾನ್. He is doing business. At least Mr. D.K. Shivakumar have to tell Mr. Rahul Gandhi, please correct your word. That have to say Mr. D.K. Shivakumar to the Rahul Gandhi. ಹೀಗಾಗಿ ಪ್ರಶ್ನೆ ಬಂದಿರುವಂತದ್ದು ಏನಂದ್ರೆ, ಡಿ.ಕೆ. ಶಿವಕುಮಾರ್ ಒಂದು ಕಡೆ ಸೌಜನ್ಯದ ಭೇಟಿ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಸತತವಾಗಿ ಅದಾನಿಯ ವಿರುದ್ಧ ತಮ್ಮ ಹೇಳಿಕೆಗಳನ್ನು ಬಿಡ್ತಾ ಇದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರದ ಗುತ್ತಿಗೆಗಳನ್ನ ಸುಲಭವಾಗಿ ಅದಾನಿ ಗ್ರೂಪ್ ಪಡಿತಾ ಇದೆ ಅನ್ನುವಂಥದ್ದು ಅವರ ಪ್ರಮುಖ ಆರೋಪ. ಅವರ ಆರೋಪ ಏನಾದರೂ ಸತ್ಯ ಮತ್ತು ಅದಕ್ಕೆ ಅವರಿಗೆ ದೃಢವಾಗಿ ನಿಲ್ತಾರೆ ಅಂದಮೇಲೆ ಕರ್ನಾಟಕ ರಾಜ್ಯ ಸರ್ಕಾರದ ಬೆಂಗಳೂರಿನಲ್ಲಿ ಮಾಡುವಂತಹ ಟನೆಲ್ ಯೋಜನೆಗೆ ಅದಾನಿ ಗ್ರೂಪಿಗೆ ಕೊಡುವಂಥದ್ದು ಸರಿಯಾ ಅನ್ನುವ ಪ್ರಶ್ನೆ ಕೂಡ ಬರುತ್ತೆ. ಇಲ್ಲಿ ನೈತಿಕತೆಯೇ ಪ್ರಮುಖ ವಿಚಾರ ಆಗುತ್ತೆ. ಯಾಕಂದ್ರೆ ಉದ್ಯಮದ ವಿಚಾರಕ್ಕೆ ಬಂದಾಗ ಯಾವ ಉದ್ಯಮಿ ಕೂಡ ಒಂದು ಸ್ಪರ್ಧೆಗೆ ನಿಲ್ಲುವಂಥದ್ದು ತಪ್ಪಲ್ಲ. ಕರ್ನಾಟಕದಲ್ಲಿ ಕೂಡ ಟನೆಲ್ ಯೋಜನೆಯ ವಿಚಾರಕ್ಕೆ ಬಂದಾಗ ಬಿಡ್ ಕರೆದಿದ್ದಾರೆ, ಬಿಡ್ಡಲ್ಲಿ ಸಾಕಷ್ಟು ಕಂಪನಿಗಳು ಭಾಗವಹಿಸಿವೆ. ಕೊನೆಯದಾಗಿ ಗೌತಮ್ ಅದಾನಿಯ ಏನು ಸಂಸ್ಥೆ ಇದೆಯಲ್ಲ, ಅದು ಕನಿಷ್ಠ ಅಂದ್ರೆ ಏನು ಯೋಜನಾ ವೆಚ್ಚವನ್ನ ಏನು ಕರ್ನಾಟಕ ರಾಜ್ಯ ಸರ್ಕಾರ ಲೆಕ್ಕ ಹಾಕಿತ್ತೋ ಅದಕ್ಕೆ ಹತ್ತಿರವಾಗಿರುವಂತಹ ಬಿಡ್ ಅನ್ನು ಸಲ್ಲಿಸಿದೆ ಅನ್ನುವ ಮಾಹಿತಿ ನಮ್ಮ ಮುಂದೆ ಇದೆ. ಬಿಡ್ನ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಈಗ ನೋಡಿ, ಬಿಡ್ ತೆರೆಯುವ ವೇಳೆ ನನ್ನಲ್ಲಿರುವಷ್ಟು ಮಾಹಿತಿಯನ್ನು ಹೇಳ್ತೀನಿ. ಬಿಡ್ ತೆರೆಯುವ ವೇಳೆ ಅದಾನಿ ಎಂಟರ್ಪ್ರೈಸಸ್ ಪ್ಯಾಕೇಜ್ 1ಕ್ಕೆ 10,867 ಕೋಟಿ ರೂಪಾಯಿ ಹಾಗೂ ಪ್ಯಾಕೇಜ್ 2ಕ್ಕೆ 11,400 ಕೋಟಿ ರೂಪಾಯಿ ಒಟ್ಟು ಕನ್ಸೆಷನ್ ವ್ಯಾಲ್ಯೂ ಅಂದ್ರೆ TVC ಅಂತ ಪ್ರಸ್ತಾಪ ಮಾಡಿತ್ತು. ಮಾತುಕತೆಯ ನಂತರ ಪ್ಯಾಕೇಜ್ 1ರ ಮೊತ್ತವನ್ನು 10,737 ಕೋಟಿ ಮತ್ತು ಪ್ಯಾಕೇಜ್ 2ರ ಮೊತ್ತವನ್ನು 11,263 ಕೋಟಿಗೆ, ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗಿನ ಈ ಸುರಂಗ ಮಾರ್ಗಕ್ಕೆ ಹಾಕಿರುವಂತಹ ಯೋಜನಾ ವೆಚ್ಚ 17,780 ಕೋಟಿ ರೂಪಾಯಿ.
ಅದಾನಿ ಗ್ರೂಪ್ ಏನು ಕೊಟ್ಟಿರುವಂಥದ್ದು ಏನಂದ್ರೆ 22,000 ಕೋಟಿ ರೂಪಾಯಿಯ ಬಿಡ್ ಅನ್ನ ಸಲ್ಲಿಕೆ ಮಾಡಿದೆ. ಹೀಗಾಗಿ ಈ ಬಿಡ್ ಉಳಿದೆಲ್ಲ ಕಂಪನಿಗೆ ಕಂಪೇರ್ ಮಾಡಿದ್ರೆ ಕ್ಲೋಸೆಸ್ಟ್ ಹತ್ತಿರದ ಬಿಡ್ ಆಗಿರುತ್ತೆ. ಸೊ ಅವರಿಗೆ ಆ ಒಂದು ಯೋಜನೆಯ ಗುತ್ತಿಗೆ ಸಿಗುವ ಎಲ್ಲ ಸಾಧ್ಯತೆಗಳು ಇರ್ತವೆ. ಅಂದ್ರೆ ಒಂದು ಯೋಜನೆ, ಸರ್ಕಾರಿ ಯೋಜನೆಯನ್ನ ಮಾಡುವಾಗ ಪಾರದರ್ಶಕ ಬಿಡ್ ನಡಿಲೇಬೇಕು. ಆ ಪಾರದರ್ಶಕ ಬಿಡ್ನಲ್ಲಿ ಗೆಲ್ಲುವ ಸಂಸ್ಥೆಗಳಿಗೆ ಅದು ಕೊಡಲೇಬೇಕಾಗುತ್ತೆ, ಅಷ್ಟು ಪಾರದರ್ಶಕವಾಗಿ ಇರಬೇಕಾಗತ್ತೆ. ಈಗ ಪ್ರಶ್ನೆ ಬಂದಿರುವಂಥದ್ದು, ಕೇಂದ್ರ ಸರ್ಕಾರ ಯಾವುದೇ ಯೋಜನೆಯನ್ನ ಕೊಡುವಾಗ ಕಾಂಗ್ರೆಸ್ ಅಥವಾ ರಾಹುಲ್ ಗಾಂಧಿ ಅವರು ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂದ್ರೆ, ಇಲ್ಲಿ ಫೇವರಿಸಂ ಮಾಡ್ತಾ ಇದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ ಅಥವಾ ಮೋದಿ ಸರ್ಕಾರ ಅದಾನಿ ಗುಂಪಿಗೆ ಪ್ರತಿ ಸಲನು ಫೇವರ್ ಮಾಡಿಕೊಂಡು ಅವರಿಗೆ ಬಿಡ್ ಸಿಗುವಂಗೆ ಮಾಡ್ತಿದೆ ಅನ್ನುವಂತಹ ಪ್ರಶ್ನೆಯನ್ನು ಎತ್ತುತ್ತಾರೆ. ಹಾಗಾದ್ರೆ ಕರ್ನಾಟಕ ಸರ್ಕಾರಕ್ಕೆ ಏನು ಬಂತು? ಕರ್ನಾಟಕ ಸರ್ಕಾರ ನಾನೀಗ ಹೇಳಿರೋ ಲೆಕ್ಕಾಚಾರ ಪ್ರಕಾರ ದೇ ಆರ್ ದ ಕ್ಲೋಸೆಸ್ಟ್ ಬಿಡ್, ಅವರು ಹತ್ತಿರದ ಬಿಡ್ ಅನ್ನು ಸಲ್ಲಿಸಿರುವ ಕಾರಣ ಅವರಿಗೆ ಅದರ ಗುತ್ತಿಗೆ ಸಿಗುವ ಸಾಧ್ಯತೆ ಇದೆ. ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸೇಮ್ ಏನು ನೀತಿಯನ್ನು ಹೇಳ್ತಾರಲ್ಲ, ಅಲ್ಲಿ ಕ್ಲೋಸೆಸ್ಟ್ ಬಿಡ್ ಏನು ಅಲ್ಲಿ ಫೇವರ್ ಮಾಡ್ತಾರೆ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರಲ್ಲ, ಕರ್ನಾಟಕ ಸರ್ಕಾರಕ್ಕೂ ಅದು ಅನ್ವಯ ಆಗುತ್ತೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ವೀಕ್ಷಕರೇ, ಈಗ ಈ ಒಂದು ಯೋಜನೆಯ ಬಗ್ಗೆ ನಮಗೆ ಹಲವಾರು ಗೊಂದಲಗಳಿದ್ದಾವೆ, ವೆಚ್ಚಗಳ ಬಗ್ಗೆ ಗೊಂದಲ ಇದೆ, ಮತ್ತು ಈ ಮೊನೋಪಲಿ ವಿಚಾರ ಬಗ್ಗೆ ಕೂಡ ಸಾಕಷ್ಟು ಬಗ್ಗೆ ಚರ್ಚೆ ನಡೀತಿದೆ. ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಮತ್ತು ಆರ್ಥಿಕ ವಿಷಯಗಳ ತಜ್ಞರು ಆಗಿರುವಂತಹ ಕೆ ಗಿರಿಪ್ರಕಾಶ್ ಅವರು ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನ ಕೇಳ್ಕೊಂಬನ್ನಿ. ಬಿಡ್ ಮಾಡಿದ್ದಾರೆ ಟನಲ್ ಪ್ರಾಜೆಕ್ಟ್ಗೋಸ್ಕರ. ಅದಕ್ಕೋಸ್ಕರ ಬಿಡ್ಡರ್ಸ್ ಗವರ್ಮೆಂಟ್ ಆಫ್ ಕರ್ನಾಟಕ ಆರ್ ಇವನ್ ಗವರ್ಮೆಂಟ್ ಆಫ್ ಇಂಡಿಯಾ ಆಫೀಷಿಯಲ್ಸ್ ಆಗಲಿ ಮಿನಿಸ್ಟರ್ಸ್ ಆಗಲಿ ಮೀಟ್ ಮಾಡಬಹುದು ಅಂತ. ಯಾಕೆಂದ್ರೆ ಇದರಿಂದ ಏನ್ ಅನ್ಸುತ್ತೆ ಅಂದ್ರೆ ಒಂಥರ ಬಯಾಸ್ ಅಂತ ಬರುತ್ತೆ. ಸೊ ಅದಕ್ಕೆ ಇವರು L1 ಬಿಡರು, ಸೊ ಈಸ್ ದ ಟಾಪ್ ಬಿಡರ್ ಆಲ್ಸೋ. ಅದಕ್ಕೋಸ್ಕರ ಜನಗಳು ಹಂಗೆ ಹೇಳ್ಬೋದು. ಆದ್ರೆ ಇನ್ನೊಂದ್ಸಲ ನೋಡ್ಬೇಕು ಅಂದ್ರೆ ಬಹಳ ದೊಡ್ಡ ಬಿಸ್ನೆಸ್ ಮ್ಯಾನ್ ಅದಾನಿ ಅವರು. ಈಸ್ ಆಲ್ಸೋ ಅಮಾಂಗ್ ದ 5 ರಿಚೆಸ್ಟ್ ಬಿಸ್ನೆಸ್ ಮ್ಯಾನ್ ಇನ್ ದ ವರ್ಲ್ಡ್. ಸೊ ಇದೊಂದೇ ಪ್ರಾಜೆಕ್ಟ್ ಇಲ್ಲ, ಬೇರೆ ಪ್ರಾಜೆಕ್ಟ್ಸ್ ನೋಡ್ತಾ ಇರ್ಬೋದು ಅವರು. ಆದ್ರೆ ಈ ವಿಷಯಕ್ಕೆ ಬಂದ್ರೆ ಜನಗಳಿಗೆ ಅನ್ಸುತ್ತೆ ದಟ್ ಇದು ಸ್ವಲ್ಪ ಬಯಾಸ್ಡು, ಅವರನ್ನ ಮೀಟ್ ಮಾಡಬಾರ್ದಾಗಿತ್ತು ಅಂತ. ಈಗ ನೋಡಿ, ಅದೊಂದೇನೋ ಕ್ರಿಟಿಸೈಸ್ ಮಾಡ್ತಾರೆ. ಆದ್ರೆ ನೀವು ಈ ಬ್ಯಾಂಗ್ಳೂರ್ ಸೌತ್ MP ತೇಜಸ್ವಿ ಸೂರ್ಯ ಆಗಲಿ ಇಲ್ಲ R ಅಶೋಕ್ ಆಗಲಿ, ಅವರು ಈ ಟನಲ್ ಪ್ರಾಜೆಕ್ಟ್ ಬಹಳ ತಿಂಗಳುಗಳಿಂದ ಅದನ್ನ ಅಪೋಸ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇವರು ತೇಜಸ್ವಿ ಸೂರ್ಯ ಒಂದು ಪಿಟಿಷನ್ ಬೇರೆ ಹಾಕಿದ್ದಾರೆ ಕೋರ್ಟ್ ಅಲ್ಲಿ. ಈ ಕಬ್ಬನ್ ಪಾರ್ಕ್ ಹೊಟ್ಟೋಗುತ್ತೆ, ಎಷ್ಟೋ ಕಬ್ಬನ್ ಪಾರ್ಕ್ ಜನಗಳ ಹತ್ರ ಮೀಟ್ ಮಾಡಿ ಅವ್ರ ವಿಷಯ ಅವ್ರಿಗೆ ಒಂಥರ ಅಂದ್ರೆ ಹೀಸ್ ಟ್ರೈಂಗ್ ಟು ಗೆಟ್ ಪೀಪಲ್ಸ್ ಅಟೆನ್ಷನ್, ಈ ಪ್ರಾಜೆಕ್ಟ್ ಬರಬಾರ್ದು ಅಂತ. ಸೊ ಅದನ್ನ ನೀವು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಅಂದ್ರೆ ಇವರಿಬ್ರು BJP ಲೀಡರ್ಸ್ ಕರ್ನಾಟಕದಲ್ಲಿ. ಅದೇ ಪ್ರಕಾರ ಸಿದ್ದು ಇವರು DK ಶಿವಕುಮಾರ್ನವರು ಬಹಳ ಈ ವಿಷಯ ತಗೊಂಡು ಅವ್ರಿಗೆ ಬಹಳ ಇಂಟ್ರೆಸ್ಟ್. ಅಂದ್ರೆ ಅವ್ರಿಗೆ ಇದೊಂಥರ ಪರ್ಸನಲ್ ಪ್ರಾಜೆಕ್ಟ್. ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ್ಲೇ ಸ್ಟಾರ್ಟ್ ಮಾಡಿದ್ದನ್ನ. ಸೊ ಈ ಪೊಲಿಟಿಕಲ್ ಇಶ್ಯೂಸ್ ಅನ್ನ ನಾವು ಪಕ್ಕದಲ್ಲಿ ಇಡ್ಬೇಕಾಗತ್ತೆ ಇಂಥ ವಿಷಯದಲ್ಲಿ. ಯಾವ್ದು ಬಹಳ ಇಂಪಾರ್ಟೆಂಟ್ ಅಂದ್ರೆ, ಇದು ಅದಾನಿ ಸಿಗುತ್ತೋ ಇಲ್ದೇ ರಿಲಯನ್ಸ್ ಸಿಗುತ್ತೋ ಅದು ಇಂಪಾರ್ಟೆಂಟ್ ಅಲ್ಲ. ಏನ್ ಇಂಪಾರ್ಟೆಂಟ್ ಅಂದ್ರೆ ಈ ಟನಲ್ ಪ್ರಾಜೆಕ್ಟ್ ವಯಬಲ್ವೋ ಇಲ್ವೋ ಅಂತ ಹೇಳ್ಬಿಟ್ಟು. ಅಂಡ್ ಇದು 10 ವರ್ಷದ ಪ್ರಾಜೆಕ್ಟ್. 10 ವರ್ಷ ಅಂದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಇನ್ನೊಂದು 2-2.5 ವರ್ಷ ಇದೆ. ಆಮೇಲಿಂದ ಇದನ್ನ ಅವ್ರು ಸ್ಟಾರ್ಟ್ ಮಾಡೋದು, ಸ್ಟಡಿ ಮಾಡೋದು, ಆಮೇಲೆ ತಿರ್ಗಾ ಅದು ಸ್ಟಾರ್ಟ್ ಆಗೋದೇನೆ ಒಂದು 2-3 ವರ್ಷ ಆಗುತ್ತೆ. ಅಷ್ಟೊಳಗಡೆ ಕಾಂಗ್ರೆಸ್ ಗವರ್ಮೆಂಟ್ ಎಲೆಕ್ಷನ್ಸ್ ತಿರ್ಗಾ ಸ್ಟೇಟ್ ಎಲೆಕ್ಷನ್ಸ್ ಬರುತ್ತೆ. ಕಾಂಗ್ರೆಸ್ ತಿರ್ಗಾ ಗೆದ್ರೆ ಸರಿ, ಇದನ್ನ ಪ್ರಾಜೆಕ್ಟ್ ಅನ್ನ ಮುಂದಕ್ಕೆ ತರ್ತಾರೆ. BJP ಏನಾದ್ರು ಬಂತು ಅಂದ್ರೆ ನಿಮ್ಮ ಇದು ಸ್ಟೇಟ್ ಲೀಡರ್ಸ್ನೇ ಇದನ್ನ ಅಪೋಸ್ ಮಾಡಿದ್ದಾರೆ. ಸೊ ಅದನ್ನ ಇವರು ಸ್ಟಾರ್ಟ್ ಮಾಡ್ತಾರೋ ಇಲ್ವೋ ಆ ಪ್ರಶ್ನೆ. ವೀಕ್ಷಕರೇ, ಇದು ಗಿರಿಪ್ರಕಾಶ್ ಅವರ ಮಾತುಗಳು. ನೋಡಿ, ಇನ್ನು ಮುಂದುವರಿದ ಭಾಗವನ್ನ ನೋಡಿಕೊಂಡು ನೀವೇ ಡಿಸೈಡ್ ಮಾಡ್ತಾ ಬನ್ನಿ, ಈ ಯೋಜನೆಗೆ ಸೈದ್ಧಾಂತಿಕ ವಿರೋಧನ ಅಥವಾ ಇಲ್ಲಿ ಏನಾದರೂ ಉದ್ಯಮದ ಒಂದು ಒಳಿತಿದೆಯಾ ಅನ್ನುವಂಥದ್ದನ್ನ ನೋಡ್ಕೊಂಡ್ ಬನ್ನಿ. ಇನ್ನೊಂದು ವಿಚಾರವನ್ನು ನಾವಿಲ್ಲಿ ಸ್ಪಷ್ಟಪಡಿಸಬೇಕಾಗತ್ತೆ. ರಾಜಸ್ಥಾನದಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಲ್ಲಿನ ಒಂದು ಹೂಡಿಕೆ ಸಮಾವೇಶ ನಡೆಯಿತು. ಹೂಡಿಕೆ ಸಮಾವೇಶ ನಡೆದಾಗ ಅಲ್ಲಿನ ಹೂಡಿಕೆ ಸಮಾವೇಶದಲ್ಲಿ ಅದಾನಿ ಗ್ರೂಪ್ ಪಾಲ್ಗೊಂಡು ಸಾಕಷ್ಟು ಹೂಡಿಕೆಗಳನ್ನ ಪ್ರಸ್ತಾಪ ಮಾಡಿತು. ಅದು ಎಷ್ಟರ ಮಟ್ಟಿಗೆ ಅದನ್ನ ಚಾಲ್ತಿಗೆ ಬಂದ ಅನ್ನೋಂಥದ್ದು ಗೊತ್ತಿಲ್ಲ. ಬಟ್ ಒಂದು ದೊಡ್ಡ ಯೋಜನೆಯನ್ನ ಅಲ್ಲಿ ಘೋಷಿಸಿತು. ಈ ಸಂದರ್ಭದಲ್ಲಿ ಇದೇ ಟೀಕೆ ಬಂದಿತ್ತು. ಈ ಕರ್ನಾಟಕದಲ್ಲಿ ಏನು ಬಂತು ಅದೇ ಟೀಕೆ ಬಂದಿತ್ತು. ಆಗ ರಾಹುಲ್ ಗಾಂಧಿ ಅವರು ಒಂದು ಉತ್ತರ ಕೊಟ್ಟಿದ್ರು.
ನಾವು ಹೂಡಿಕೆ ಅಥವಾ ಅಂದ್ರೆ ಒಂದು ಉದ್ಯಮದ ಮತ್ತು ಸರ್ಕಾರದ ಸಂಬಂಧಕ್ಕೆ ನಾವು ಯಾವುದೇ ಒಂದು ಆರೋಪಗಳು ಅಥವಾ ಅದಕ್ಕೆ ಏನು ಪ್ರಶ್ನೆಗಳನ್ನು ನಾವು ಎತ್ತೋದಿಲ್ಲ. ನಮ್ಮ ಮಾತಿಗೂ ಅದಕ್ಕೆ ಏನು ಸಂಬಂಧ ಇಲ್ಲ. ಯಾಕಂದ್ರೆ ಸರ್ಕಾರ ಒಂದು ಹೂಡಿಕೆ ಅಥವಾ ಅದಕ್ಕೆ ಬೇಕಾಗಿರುವಂತಹ ಯೋಜನೆಗಳಿಗೆ ಹಣವನ್ನು ಕ್ರೋಢೀಕರಣ ಮಾಡುವಂಥದ್ದಾಗಲಿ ಒಳ್ಳೆ ಗುತ್ತಿಗೆದಾರನ ಹುಡುಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ನಮ್ಮ ಹೋರಾಟ ಈ ಸೈದ್ಧಾಂತಿಕ ಹೋರಾಟ ಆಗಿರುತ್ತೆ. ಕೇಂದ್ರ ಸರ್ಕಾರ ಅದಕ್ಕೆ ಫೇವರ್ ಮಾಡ್ತಾ ಇದೆ. ಪ್ರತಿ ಉದ್ಯಮದಲ್ಲಿ ಅವರನ್ನೇ ಮುಂದಿಟ್ಕೊಂಡು ಅವರಿಗೆ ಕೆಲಸ ಕೊಡುವಂಥದ್ದು, ಅವರಿಗೆ ಗುತ್ತಿಗೆ ಸಿಗುವಂತೆ ಮಾಡ್ತಾ ಇದೆ ಅನ್ನುವಂತಹ ಮಾತನ್ನು ಅವರು ಹೇಳಿದರು. ಹಾಗಾಗಿ ಅವರು ಹಿಂದೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ನಾವಿಲ್ಲಿ ಅನ್ಕೋಬಹುದು. ರಾಹುಲ್ ಗಾಂಧಿ ಅವರು ಅಂದ್ರೆ ಈ ಉದ್ಯಮಕ್ಕೂ ಮತ್ತೆ ಈ ಆಯಾ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಯಾವ ರಾಜ್ಯಗಳಲ್ಲಿ ಇದೆಯೋ ಅವರು ಉದ್ಯಮದ ವಿಚಾರಕ್ಕೆ ಬಂದಾಗ ಅದಾನಿ ಅಥವಾ ಅಂಬಾನಿಯವರ ಗುಂಪಿನಿಂದ ಯಾವುದೇ ಒಂದು ಗುತ್ತಿಗೆಯನ್ನ ಪಡ್ಕೊಳ್ಳೋದು ಅಥವಾ ನೀಡುವಂಥದ್ದು ತಪ್ಪಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಹಾಗಾಗಿ ಇಲ್ಲಿ ಒಂದು ಗೊಂದಲ ಇರುವಂಥದ್ದು. ಅದಾನಿ ಮತ್ತು ಅಂಬಾನಿಗೆ ಬಗ್ಗೆ ಪದೇ ಪದೇ ಟೀಕಿಸುವಂತಹ ರಾಹುಲ್ ಗಾಂಧಿ ಅವರು ಕರ್ನಾಟಕದ ವಿಚಾರಕ್ಕೆ ಬಂದಾಗ ಸುಮ್ಮನೆ ಇರ್ತಾರ, ಅದನ್ನ ಕೇಳ್ತಾರ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಅದಾನಿಗೆ ಈ ಒಂದು ಯೋಜನೆಯನ್ನ ಕೊಡುವಾಗ ಮಾತುಕತೆ, ಯಾಕಂದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಬಂದು ಹೋದ ತಕ್ಷಣ ಅಲ್ಲಿ ಮಾತುಕತೆ ಆಗುವಂಥದ್ದು ಅಥವಾ ಫೈನಲ್ ಆಗುವಂಥದ್ದು ಸಾಧ್ಯ ಇಲ್ಲ. ಯಾಕಂದ್ರೆ ಪಾರದರ್ಶಕವಾಗಿರುವಂತಹ ಬಿಡ್ಡಿಂಗ್ ವ್ಯವಸ್ಥೆ ಇರೋದ್ರಿಂದ ಕ್ಲೋಸೆಸ್ಟ್ ಯಾರು ಇದ್ದಾರೋ ಅವರಿಗೆ ಕೊಡಲೇಬೇಕಾಗುತ್ತೆ. ಹಾಗಾಗಿ ಅದಾನಿ ಪಡ್ಕೊಂಡ್ರು ಕೂಡ ಇದೇ ಒಂದು ಮಾತು ಕೂಡ ಸೆಂಟ್ರಲ್ ಗೌರ್ಮೆಂಟಿಗೆ ಅಪ್ಲೈ ಆಗುವಂಥದ್ದು ಒಂದು ಪ್ರಶ್ನೆ ಆಗುತ್ತೆ ವೀಕ್ಷಕರು. ಅದಾನಿ ಅವ್ರ ಬಗ್ಗೆ ವೈಯಕ್ತಿಕ ನಮ್ದು ಏನೇ ಅಭಿಪ್ರಾಯ ಇರ್ಬೋದು. ನಮ್ಮ ಚಿತ್ತಾಪುರ್ನಲ್ಲಿ ACC ಸಿಮೆಂಟ್ ಫ್ಯಾಕ್ಟ್ರಿ ಖರೀದಿ ಮಾಡಿರೋದು. ಏಷ್ಯಾಸ್ ಬಿಗ್ಗೆಸ್ಟ್ ಕ್ಲಿಂಕರ್ ಫ್ಯಾಕ್ಟ್ರಿ ಈಸ್ ಇನ್ ಮೈ ಕಾನ್ಸ್ಟಿಟ್ಯೂನ್ಸಿ. ನೌ ಇಟ್ ಈಸ್ ಅದಾನೀಸ್. ನಾನೇನಾದರೂ ಮಾಡೋಕ್ಕಾಗ್ತದ? ಇಲ್ಲ. ಕಾನೂನನ್ನು ಪಾಲನೆ ಮಾಡಿ ಅಷ್ಟೇ. ಆ್ಯಂಡ್ ಬಂದು ಭೇಟಿ ಆಗೋದ್ರಲ್ಲಿ ಏನಿದೆ ಫಾರ್ ಅಸ್ ಈಸ್ ಅ ಕಾಂಟ್ರಾಕ್ಟರ್, ಗೌರ್ಮೆಂಟ್ ಕಾಂಟ್ರಾಕ್ಟರ್ ಅಲ್ಲ. ಅವರು ಯಾವುದೋ ಒಂದೆರಡು ಪ್ರಾಜೆಕ್ಟ್ನಲ್ಲಿ L1 ಇದ್ದಾರೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಫಾರ್ ಗೌರ್ಮೆಂಟ್ ಆಫ್ ಕರ್ನಾಟಕ. ನಾವಂತೂ ವಿ ಹ್ಯಾವ್ ನಾಟ್ ಇನ್ಫ್ಲೂಯೆನ್ಸ್ ದ ಟೆಂಡರ್. ಈಗ ನಾಳೆ ಯು ಕ್ಯಾನ್ ಬಿ L1, ನೀವೇ L1 ಇರ್ಬೋದು. L1 ಇದ್ದಾಗ ಬಂದು ಸೌಜನ್ಯಕ್ಕೆ ಭೇಟಿ ಆಗಿರ್ತೀರ CMಗೆ, ಯಾಕಂದರೆ ಇಟ್ಸ್ ಅ ಬಿಗ್ ಪ್ರಾಜೆಕ್ಟ್. ಅದರಲ್ಲಿ ಫಾರ್ ಅಸ್ ಈಸ್ ನಥಿಂಗ್ ಬಟ್ ಅ ಕಾಂಟ್ರಾಕ್ಟರ್. ಈಗಲೂ ಕೂಡ ನಮ್ಮ ಅಭಿಪ್ರಾಯ ಕೇಂದ್ರ ಸರ್ಕಾರ ಅದಾನಿ ಅಂಬಾನಿಯವರ ಗುಲಾಮು. ಇದೇ ರೀತಿಯ ಒಂದು ಗೊಂದಲದ ಸೈದ್ಧಾಂತಿಕ ಮತ್ತು ರಾಜಕೀಯ ವಿರೋಧ ಮತ್ತು ಉದ್ಯಮದ ವಿಚಾರಕ್ಕೆ ಬಂದಾಗ ನಾಯಕರು ಯಾವ ರೀತಿ ಬದಲಾಗ್ತಾರೆ ಅನ್ನುವಂಥ ಇನ್ನೊಂದು ಉದಾಹರಣೆ ನಾನು ನಿಮಗೆ ಕೊಡ್ತೀನಿ. ಇಂದಿನ ಕೇರಳ ಸರ್ಕಾರದಲ್ಲಿ ಪಿಣರಾಯಿ ವಿಜಯನ್ ಅವರು CM ಆಗಿದ್ರು. ಅವರು ಪ್ರತಿಪಕ್ಷ ಸ್ಥಾನದಲ್ಲಿದ್ದಾಗ ಅಲ್ಲಿನ ವಿಳಿಂಜ ಬಂದರ್ ಏನಿದೆಯಲ್ಲ, ಬಂದರಿಗೆ ಅದಾನಿ ಗ್ರೂಪ್ಗೆ ಕೊಡುವಂತಹ ಪ್ರಸ್ತಾಪ ಬಂದಾಗ ಬಹಳ ವಿರೋಧ ಮಾಡಿದ್ರು ಅವರು. ಅಂದ್ರೆ ಈ ರೀತಿ ಕೊಡಬಾರದು, ಅದಾನಿ ಗ್ರೂಪ್ಗೆ ಮತ್ತೆ ಕೊಡ್ತೀವಿ ಅಂತ. ಆಗ UDF ಸರ್ಕಾರ ಇತ್ತು. ಅದೇ ಪ್ರಶ್ನೆಗಳು ಬಂದು ಚರ್ಚೆಗಳು ಆದವು, ಮುಕ್ತಾಯ ಇತ್ತು. ವಿಪರ್ಯಾಸ ಅಂದ್ರೆ ಪಿಣರಾಯಿ ವಿಜಯನ್ ಅವರ ಸರ್ಕಾರ LDF ಸರ್ಕಾರ ಬಂದಾಗ ಅದಾನಿ ಗ್ರೂಪಿನ ಜೊತೆಗೇನೆ ಸಾಕಷ್ಟು ಸಹಯೋಗದಿಂದ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಆ ರಾಜ್ಯದಲ್ಲಿ ಕೈಗೊಂಡಿದೆ. ಇದೇ ಪ್ರಶ್ನೆ ಕರ್ನಾಟಕ ಕೂಡ ಬರುತ್ತೆ. ಹಾಗಾಗಿ ಇಲ್ಲಿ ನಮ್ಮ ಮೂಲ ಪ್ರಶ್ನೆ ಬರುವಂಥದ್ದು ಏನಂದ್ರೆ, ಜನರ ಪ್ರಶ್ನೆ ಏನಿರುವಂಥದ್ದಂದ್ರೆ, ಈ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ಬಿಡ್ಡನ್ನು ಯಾವುದೋ ಕಂಪನಿಗೆ ಕೊಡುವಂಥದ್ದು ಸರಿಯಾ ತಪ್ಪ ಅನ್ನುವಂಥದ್ದು ಅದು ಪಾರದರ್ಶಕ ವಿಚಾರ ಆಗಿರುತ್ತೆ ಹೊರತು ಅಲ್ಲಿ ರಾಜಕೀಯ ವಾಕ್ಚಾತುರ್ಯ, ರಾಜಕೀಯ ಮಾತುಗಾರಿಕೆ, ರಾಜಕೀಯ ಪ್ರತಿರೋಧಗಳಿಗೆ ಅವಕಾಶ ಇರೋದಿಲ್ಲ. ಅದೇ ರೀತಿ ಇಲ್ಲಿ ಕೂಡ ಆಗಿರ್ಬೋದು ಅಂತ ನಾವು ಅನ್ಕೋಬಹುದು. ಆದರೆ ಈ ನಮ್ಮ ವಿಡಿಯೋ ಚರ್ಚೆಯಲ್ಲಿ ನಾವೇನು ಅನ್ಕೋಬಹುದು ಅಂದ್ರೆ, ಇಲ್ಲಿ ಕೂಡ ಅದಾನಿ ಗ್ರೂಪ್ ಕಡಿಮೆಯಲ್ಲಿ ನಾವು ಇನ್ನು ಸುರಂಗ ಮಾರ್ಗವನ್ನು ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತೇಳಿ ಏನಾದರೂ ಬಿಡ್ ತಗೊಂಡಿದ್ರೆ ಅದೇ ಬಿಡ್ಡಿನ ಪ್ರಕಾರ ಹೋಗಿರುತ್ತೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಸೌಜನ್ಯದ ಭೇಟಿ ಅಂತ ಹೇಳಿದ ತಕ್ಷಣ ಬರೀ ಕೇವಲ ಸೌಜನ್ಯದ ಭೇಟಿಯೂ ಆಗಿರೋಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ದೊಡ್ಡ ಯೋಜನೆಯನ್ನ ಅದಾನಿ ಗ್ರೂಪ್ ಕೈಗೆತ್ತಿಕೊಳ್ಳುತ್ತೆ ಅಂದ್ರೆ ಸರ್ಕಾರದ ಜೊತೆ ಒಂದು ಉತ್ತಮ ಸಂಬಂಧ ಅದು ಬೆಳೆಸ್ಕೊಳ್ಳಬೇಕಾಗುತ್ತೆ. ಯಾಕಂದ್ರೆ ಪಾರದರ್ಶಕ ಬಿಡ್ ಆಗಿದ್ರು ಬೇರೆಲ್ಲ ವಿಚಾರಗಳಲ್ಲಿ ತುಂಬಾ ಇದೆ. ಅಲ್ಲಿ ಕೇವಲ ಬಿಡ್ ಮಾತ್ರ ಪ್ರಶ್ನೆ ಬರೋದಿಲ್ಲ. ಅವರಿಗೆ ನಾನು ಹೇಳಿದ್ನಲ್ಲ, ಒಂದು ಕೆಲವು ಹಂತಗಳಲ್ಲಿ ಅದು ಯೋಜನೆ ಮುಂದುವರಿತದೆ. ಅದಕ್ಕೆ ಬೇರೆ ಬೇರೆ ಪ್ರಕ್ರಿಯೆಗಳಿರ್ತವೆ, ಸ್ವಾಧೀನ ಪ್ರಕ್ರಿಯೆಗಳಲ್ಲಿ ಬೇರೆ ಬೇರೆ ದಾಖಲೆಯ ಪ್ರಕ್ರಿಯೆಗಳು ಎಲ್ಲ ಇರ್ತದೆ. ಅದು ಸರ್ಕಾರದಿಂದ ಅವರಿಗೆ ಕೆಲವೊಂದು ಅನುಕೂಲಗಳು ಬೇಕೇ ಬೇಕಾಗುತ್ತೆ. ಇಲ್ಲಾಂದ್ರೆ ಯೋಜನೆಗಳನ್ನ ಕೈಗೆತ್ತಿಕೊಂಡು ಸೂಕ್ತ ಸಮಯದಲ್ಲಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸೌಜನ್ಯದ ಭೇಟಿಗೆ ಅಷ್ಟು ಸೀಮಿತ ಆಗಿರೋದಿಲ್ಲ. ಅಲ್ಲಿ ಅವರದ ಸಣ್ಣ ಮಾತುಕತೆ ಅಂದ್ರೆ ಅನುಕೂಲಕರ ಉದ್ಯಮದ ವಿಚಾರದಲ್ಲೂ ಕೂಡ ಮಾತುಕತೆ ನಡೆಯಬಹುದು. ಅಂದ ಮಾತ್ರಕ್ಕೆ ಈಗ ನಾವು ಅದಾನಿ ಗ್ರೂಪ್ ಕರ್ನಾಟಕದಲ್ಲಿ ಕೇವಲ ಸುರಂಗ ಮಾರ್ಗದ ವಿಚಾರದಲ್ಲಿ ಮಾತ್ರ ಕರ್ನಾಟಕದಲ್ಲಿ ಇದೆ ಅನ್ನೋದು ಕೂಡ ತಪ್ಪು. ಕರ್ನಾಟಕದಲ್ಲಿ ಮಂಗಳೂರು ಏರ್ಪೋರ್ಟ್ ಏನಿದೆಯೋ, ಮಂಗಳೂರು ಏರ್ಪೋರ್ಟ್ ನಿರ್ವಹಣೆ ಇರುವಂಥದ್ದು ಅದಾನಿ ಗ್ರೂಪಿಗೆ. ಹಾಗಂತೇಳಿ ಅದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟದಲ್ಲ, ಸೆಂಟ್ರಲ್ ಗೌರ್ಮೆಂಟ್ ವಿಮಾನಯಾನ ಸಚಿವಾಲಯಕ್ಕೆ ಸಂಬಂಧಪಟ್ಟದ್ದು. ಸ್ಟಿಲ್ ಮಂಗಳೂರಲ್ಲಿ ಅವರೇ ಇದ್ದಾರೆ. ಉಡುಪಿಯಲ್ಲಿ ಪವರ್ ಪ್ರಾಜೆಕ್ಟ್ ಇದೆ ಅದಾನಿ ಅವರದು. ಆ ಪವರ್ ಪ್ರಾಜೆಕ್ಟ್ ಮೂಲಕ ದಕ್ಷಿಣದ ರಾಜ್ಯಗಳಿಗೆ ಪವರ್ ಟ್ರಾನ್ಸ್ಮಿಷನ್ ಮಾಡೋದು UKT ಅನ್ನುವಂಥದ್ದು ಒಂದು ಪ್ರಾಜೆಕ್ಟ್ ನಡೀತದೆ. ಇದು ಅದಾನಿ ಗ್ರೂಪ್ಗೆ ಸೇರುವಂಥದ್ದು. ಅದಾನಿ ಗ್ರೂಪ್ ಕರ್ನಾಟಕದಲ್ಲಿ ಸಾಕಷ್ಟು ಯೋಜನೆಗಳನ್ನು ಕೈಗೊಂಡಿದೆ. ಸರ್ಕಾರದ ನೆರವಿನೊಂದಿಗೆ ಕೈಗೊಳ್ಳುವಂಥ ಹಲವಾರು ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಹಾಗಾಗಿ ಸರ್ಕಾರದ ನಡುವಿನ ಒಪ್ಪಂದ ಅಂದರೆ ಈ ಒಂದು ಉದ್ಯಮದ ಜೊತೆಗಿನ ಒಪ್ಪಂದ ಮತ್ತು ಈ ರಾಜಕೀಯ ಚಾತುರ್ಯ ಮತ್ತು ಮಾತುಗಾರಿಕೆಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ವೀಕ್ಷಕರು. ಈಗ ಪ್ರಶ್ನೆ ಬರುವಂಥದ್ದು, ನಾನೀಗ ಮತ್ತೊಮ್ಮೆ ಹೇಳುವಂಥದ್ದು ಏನಂದ್ರೆ, ರಾಹುಲ್ ಗಾಂಧಿ ಅವರು ಈ ಒಂದು ತಮ್ಮ ನಿಲುವು ಅಂದರೆ ಸೈದ್ಧಾಂತಿಕ ಹೋರಾಟವನ್ನು ಮಾಡ್ತಾ ಇದ್ದಾರಲ್ಲ ಈ ಅದಾನಿ ಮತ್ತು ಅಂಬಾನಿ ಗ್ರೂಪ್ ಬಗ್ಗೆ,
ಆಗ ಒಂದು ವೇಳೆ ಅವರು ಅದನ್ನು ಮುಂದುವರಿಸುವುದಾದರೆ ತಮ್ಮ ಸರ್ಕಾರ ಇರುವಂತ ರಾಜ್ಯಗಳ ನಾಯಕರ ಮಾತನ್ನ ಆಲಿಸ್ತಾರ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ. ಯಾಕಂದ್ರೆ ಅವರು ತಮ್ಮ ಈಗ ಡಿ ಕೆ ಶಿವಕುಮಾರ್ ಇಲ್ಲಿ ಸಿಎಂ ಆಗಿದ್ದಾರೆ, ಅವರಿಗೆ ಅಂದ್ರೆ ಇಲ್ಲಿನ ಮೂಲಸೌಕರ್ಯ ಆಗಲಿ ಇನ್ನೊಂದು ವಿಚಾರಕ್ಕಾಗಲಿ ಅದಾನಿ ಅಂತಹ ಒಂದು ದೊಡ್ಡ ಸಂಸ್ಥೆಗೆ ನೆರವು ಬೇಕಾಗುತ್ತೆ. ನೆರವು ಅಂದ್ರೆ ಅಂತ ಒಂದು ಕಂಪನಿಗಳ ಇದು ಬೇಕಾಗುತ್ತೆ, ಕೆಲಸ ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅವರು ಕರ್ನಾಟಕದ ರಾಜ್ಯ ನಾಯಕರ ಕಾಂಗ್ರೆಸ್ ನಾಯಕರ ಮಾತನ್ನ ಅವರೇನಾರು ಆಲಿಸ್ತಾರ ಅನ್ನುವಂಥದ್ದೇ ಇಲ್ಲಿ ಮುಖ್ಯ ಪ್ರಶ್ನೆ. ಎರಡನೇದು ಪ್ರಶ್ನೆ ಏನಾಗುತ್ತೆ ಅಂದ್ರೆ ಈ ವಿಚಾರವನ್ನ ಅಂದ್ರೆ ಈ ಬಿಡ್ ಮತ್ತಿತರ ವಿಚಾರಗಳನ್ನ ಪಾರದರ್ಶಕವಾಗಿ ಮಾಡಬೇಕಾಗತ್ತೆ. ಇನ್ ಕೇಸ್ ರಾಹುಲ್ ಗಾಂಧಿ ಅವರ ಮಾತನ್ನ ಕೇಳ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಅದಾನಿಯ ಗ್ರೂಪನ್ನು ದೂರ ಇಟ್ರೆ ಅದು ಕೂಡ ತಪ್ಪಾಗುತ್ತೆ, ಟೆಕ್ನಿಕಲಿ ತಪ್ಪಾಗುತ್ತೆ. ಯಾಕಂದ್ರೆ ಅವ್ರು ಕಡಿಮೆ ಮೊತ್ತದ ಬಿಡ್ ಸಲ್ಲಿಕೆ ಮಾಡಿರುವಾಗ ಅವರನ್ನ ಬಿಟ್ಟು ಇನ್ನೊಬ್ಬರ ಹತ್ರ ಮಾಡಿಸೋದಂದ್ರೆ ಅದು ಕೂಡ ಸಾರ್ವಜನಿಕವಾಗಿ ತಪ್ಪಾಗುತ್ತೆ. ಈ ಎರಡು ಒಂದು ದ್ವಂದ್ವಗಳೇನಿದಾವ ಈ ದ್ವಂದ್ವಗಳು ಸತತವಾಗಿ ಮುಂದುವರಿತಾನೆ ಇರ್ತದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಇದರಲ್ಲಿ ಹಿಂದೆನೇ ಸ್ಪಷ್ಟನೆ ಕೊಟ್ಟರು ಕೂಡ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಇದರ ಬಗ್ಗೆ ಔದ್ಯಮಿಕ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆಗೆ ಬರುವಂಥದ್ದಂತೂ ನಿಶ್ಚಿತ. ವೀಕ್ಷಕರೇ, ನಾನೀಗ ವಿಡಿಯೋದ ಕೊನೆಯ ಭಾಗದಲ್ಲಿ ಹೇಳೋದ ಏನು ಅಂದ್ರೆ, ಈಗ ಈ ವಿಚಾರ ದೊಡ್ಡ ಮಟ್ಟಿನಲ್ಲಿ ಚರ್ಚೆ ನಡೀತಿದೆ. ಆದ್ರೆ ಪ್ರಮುಖವಾಗಿ ಬರುವಂಥದ್ದು ಏನಂದ್ರೆ, ಒಂದು ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಆಗಲಿ ಬಿಜೆಪಿ ಸರ್ಕಾರ ಆಗಲಿ ಒಂದು ಕಂಪನಿ ಒಂದು ಉದ್ಯಮದ ಜೊತೆಗೆ ವ್ಯವಹಾರ ನಡೆಸುವಂಥದ್ದು ತಪ್ಪ ಅನ್ನುವಂಥದ್ದು. ಎರಡನೇ ಪ್ರಶ್ನೆ ಬರುವಂಥದ್ದು, ಅದಾನಿ ಅಂತಹ ಒಂದು ಸಂಸ್ಥೆಗೆ ಅನುಕೂಲ ಮಾಡಿಕೊಡುವಂಥದ್ದು ಸರಿಯಾ ತಪ್ಪ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಇಲ್ಲಿ ಅನುಕೂಲ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನಾರ್ಥಕ. ಯಾಕಂದ್ರೆ ಬಿಡ್ ಕಡಿಮೆ ಸಲ್ಲಿಸಿರುವಾಗ ಅದನ್ನು ಅನುಕೂಲ ಅಂತ ಹೇಳಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಥವಾ ಇಲ್ಲಿ ಮತ್ತೊಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ರಾಹುಲ್ ಗಾಂಧಿ ಅವರ ವಿರೋಧ ಅಂದ್ರೆ ಕಾಂಗ್ರೆಸ್ ಪಕ್ಷದ ಮುಖಂಡರ ವಿರೋಧ ಇದು ವ್ಯಕ್ತಿಗತನ ಅಥವಾ ಸಂಸ್ಥೆಯ ವಿರುದ್ಧನ ಅಂತ. ಇದು ಅದಾನಿ ಎಂಬ ವ್ಯಕ್ತಿಯ ವಿರುದ್ಧ ಆದ್ರೆ ಅದನ್ನ ರಾಜಕೀಯವಾಗಿ ಒಪ್ಕೊಳ್ಳಬಹುದು, ಸಂಸ್ಥೆಯ ವಿರುದ್ಧ ಆದ್ರೆ ರಾಜಕೀಯ ಅಥವಾ ಉದ್ಯಮಿಕ ಮಟ್ಟದಲ್ಲಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಅವರ ಒಂದು ಇನ್ನೊಂದು ಪ್ರಶ್ನೆ ಅಂದ್ರೆ ಈಗ ಬಂಡವಾಳಶಾಹಿ ಅನ್ನುವಂಥ ಕ್ಯಾಪಿಟಲಿಸ್ಟ್ ಅನ್ನುವಂತಹ ಒಂದು ಪ್ರಶ್ನೆ ನಮ್ಮ ಸಮಾಜದಲ್ಲಿ ಆಗಾಗ ಬರ್ತಾ ಇರ್ತದೆ. ಒಬ್ಬನಿಗೆ ಏಕಸ್ವಾಮ್ಯ ಅನ್ನುವಂಥ ಪ್ರಶ್ನೆ ಬರುತ್ತೆ, ಏಕಸ್ವಾಮ್ಯ ಇರಬಾರ್ದು ಅನ್ನುವಂಥ ಒಂದು ಚರ್ಚೆ ಕೂಡ ಆಗಾಗ ನಡೆಯುವಂಥದ್ದು. ಆ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಹೀಗಾಗಿ ಈ ಒಂದು ಪ್ರಶ್ನೆಗೆ ನಮಗೆ ಉತ್ತರ ಸಿಗುವಂಥದ್ದು ಈ ಸುರಂಗ ಮಾರ್ಗಕ್ಕೆ ಅವರಿಗೆ ಏನೋ ಒಂದು ಗುತ್ತಿಗೆ ಹೋಗಿ ಅದನ್ನು ಕಂಪ್ಲೀಟ್ ಮಾಡಿದ ಮೇಲೆ ಅದು ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಸರ್ಕಾರದ ಅಂದ್ರೆ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಉದ್ಯಮಗಳ ಜೊತೆಗಿನ ಒಪ್ಪಂದ ಅಲ್ಲಿನ ಮೂಲಸೌಕರ್ಯ ಅಭಿವೃದ್ಧಿ ವಿಚಾರ ಆಗಿರುತ್ತೆ ಹೊರತು ಅಲ್ಲಿನ ಒಂದು ಸೈದ್ಧಾಂತಿಕ ಮತ್ತು ಇನ್ನೊಂದು ನಿಲುವಾಗಿರಲ್ಲ. ಸೈದ್ಧಾಂತಿಕ ನಿಲುವು ಹೊರಗಡೆ ರಾಜಕೀಯ ಹೋರಾಟಗಳಿಗಷ್ಟೇ ಸೀಮಿತ ಆಗಿರುತ್ತೆ ಅಂತ ಖಂಡಿತ ನಾವು ಅರ್ಥ ಮಾಡ್ಕೋಬಹುದು. ಪ್ರೇಕ್ಷಕರು, ಇದು ಇವತ್ತಿನ ನಮ್ಮ ಫೋಕಸ್ ಫುಲ್ಲರ್ ಕಾರ್ಯಕ್ರಮ. ನಾಳೆ ಮತ್ತೆ ಇದೇ ರೀತಿಯ ಒಂದು ಆಕರ್ಷಕ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.